ಸೊ ನಮಸ್ಕಾರ ಕರ್ನಾಟಕ, ಹೇಗಿದ್ರೆ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ನಾನು ನಿಮ್ಮ RJ ಮೈಸೂರು. ಸೊ ಇವತ್ತು ಒಂದು ಹೊಸ ಎಕ್ಸ್ಪೆಡಿಷನ್ಗೆ ಹೋಗ್ತಾ ಇದ್ದೀವಿ ನಾವು. ಯಾವ ಪ್ಲೇಸು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಇವಾಗ ನಾವು ಕರೆಂಟ್ಲಿ ಹುಣಸೂರು ದುಬಾರೆ ಫಾರೆಸ್ಟ್ ರೋಡಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿಂದ ನಾವು ಹೋಗ್ತಾ ಇರುವಂಥ ಪ್ಲೇಸ್ ಬಂದು ವಿರಾಜಪೇಟೆ. ಸೊ ವಿರಾಜಪೇಟೆಯಲ್ಲಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಸ್ಟೇ ಆಗ್ತಾ ಇದ್ದೀವಿ, ಸೊ ಒಂದು ಆಫ್ ರೋಡಿಂಗ್ ಟ್ರೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ WW ಚಾಂಪಿಯನ್ಶಿಪ್ ನಡೀತಾ ರೀಸೆಂಟಾಗೆ ನೋಡ್ತಿದ್ದೆ ಎಲ್ಲ ಪಾಟ್ಲಾ ಹಿಲ್ಸು, ಇಲ್ಲೆಲ್ಲ ಗಾಡಿಗಳು ಬಿಡ್ತಾ ಇಲ್ಲ. ಆಫ್ ರೋಡಿಂಗ್ ಲವರ್ಸ್ಗೆಲ್ಲ ಪಾಟ್ಲಾ ಬೆಟ್ಟ ಎಲ್ಲ ಒಂಥರ ಸೈಕ್ ಜಾಗ ಇದ್ದಂಗೆ. ಗಾಡಿ ಇಲ್ವಾ? ಯಾಕೆ ಗಾಡಿ ಮೇಲೆ ಬಿಡಲ್ಲ. ಆಫ್ ರೋಡಿಂಗ್ ಲವರ್ಸ್ ಎಲ್ಲ ಬೇಜಾರು ಮಾಡ್ಕೋಬೇಡಿ, ಅಂಥದ್ದೊಂದು ಬ್ಯೂಟಿಫುಲ್ ಲೊಕೇಶನ್ಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೀವು ಆಫ್ ರೋಡಿಂಗ್ ಮಾಡ್ಬೋದು, ಟೆಂಟ್ ಸ್ಟೇನೂ ಮಾಡ್ಬೋದು, ಹೋಮ್ ಸ್ಟೇನೂ ಮಾಡ್ಬೋದು. ಆ್ಯಂಡ್ ಆ ಬ್ಯೂಟಿಫುಲ್ ಲೊಕೇಶನ್ ಇರೋದು ಒಂದು ರಿಡ್ಜಲ್ಲಿದೆ. ಸೊ ಮುಂದ್ಗಡೆ ಇರುವಂಥ ಒಂದು ಬ್ಯೂಟಿಫುಲ್ ಸೀನ್ರಿನೂ ಕೂಡ ಎಂಜಾಯ್ ಮಾಡ್ಬೋದು ನೀವು. ಸೊ ಲೆಟ್ಸ್ ಗೋ ಟು ಆ್ಯಂಡ್ ಲೆಟ್ಸ್ ಜಂಪ್ ಟು ದ ಲೊಕೇಶನ್. ಜೀವನ ಹೆಸರು ಕೂಡ ಎಷ್ಟು ಕ್ರಿಯೇಟಿವ್ ಆಗಿ ಬರ್ತಾವನೆ ಅಂತಂದರೆ JW ಇಂಗ್ಲೀಷಲ್ಲಿ ಬರ್ಬಿಟ್ಟು ವಾಹನ ಕನ್ನಡದಲ್ಲಿ ಬರ್ತಾವನೆ. ಏನು ಸಗದಾಗಿ ಬರ್ತಾವನೆ ಗುರು. ಗರ್ಲ್ಸ್ ಈಸ್ ಚೈನಾ ಮೊಬೈಲ್, ನೋ ಗ್ಯಾರಂಟಿ ನೋ ವ್ಯಾರಂಟಿ ಅಂತ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕೆಲವ್ರು ಗಾಡಿ ಇಲ್ಲ ಮಗ, ನನ್ನ ಗಾಡಿ ಕಂಡೀಷನ್ ಇಲ್ಲ ಮಗ, ಬರೋಕ್ಕಾಗಲ್ಲ, ಹಿಂಗೆ ರೀಸನ್ ಹೊಡೆಯೋರಿಗೆಲ್ಲ ಈ ವಿಡಿಯೋನ ತೋರಿಸಿ ನೀವು. ಸ್ಪ್ಲೆಂಡ್ರಲ್ಲೆಲ್ಲ ಲೇ ಲಡಾಖ್ ಹೋಗಿ ಬಂದವ್ರೆ, ಅರ್ಥ ಮಾಡ್ಕೊಳ್ಳಿ ನೀವು. ಟ್ರಾವೆಲಿಂಗಲ್ಲಿ ಗಾಡಿ ಮ್ಯಾಟ್ರ್ ಆಗಲ್ಲ. ನಾವು ಹೋಗ್ತಾ ಇರೋ ದಾರಿ, ನಾವು ರೀಚ್ ಆಗೋ ಡೆಸ್ಟಿನೇಷನ್ನ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದೇ ಟ್ರಾವೆಲಿಂಗು. ಸಿ ವಾವ್, ಏನು ವ್ಯೂ ಇದೆ ಫ್ರಂಟಲ್ಲಿ. 2 hours later ಫೈನಲಿ ಆಫ್ ರೋಡಿಂಗ್ ರೀಚ್ ಆಗಿದ್ವಿ. ಆ್ಯಂಡ್ ತುಂಬಾ ಓ ಮೈ ಗಾಡ್, ಟೈರ್ ಸಿಕ್ಕಾಪಟ್ಟೆ ಜಾರ್ತಾ ಇದೆ. ಬಂದೇ ಇರೋ ಡಾರ್ಲಿಂಗ್, ಕಮಾನ್ ಕಮಾನ್ ಡಾರ್ಲಿಂಗ್, ಕಮಾನ್ ಡಾರ್ಲಿಂಗ್. ನೋಡ್ರಿ ಹಿಂಗೆ 110cc ಮಾಡ್ಬೋದು. ಹಿಂದಕ್ಕೆ ಹೋಯ್ತೈತಲ್ಲ ಗಾಡಿ, ಹೊಡಿ ಫಸ್ಟ್ ಗೇರಲ್ಲಿ. ಎಲ್ಲ ಗಾಡಿ ಹಿಡ್ಕೊ ಅಂದ. ಏನಿಲ್ಲ, ಹೋಗುತ್ತೆ. ಇಂಜಿನ್ ನಿಧಾನ ಇಡೆ ಇಲ್ಲ, ಅಲ್ಲೇ ಹಾಕಂಗಿದ್ರೆ. ಅಮ್ಮಾರಿ ನಿಮ್ಮ ಬಗ್ಗೆ ದೊಡ್ಡ ಮಾತುಗಳು ಆಡ್ಬಿಟ್ಟಿದ್ದೀನಿ. ಕರ್ಕೊ ಹೋಗ್ಬಿಡೋದೆ ಬಲ್ಲಿ ಒಂಚೂರು ನನ್ನ ಗಾಡಿ ಹತ್ರ ಏನಾರು ಎಣ್ಣೆಟ್ಟೆ ಹತ್ತಿ ಗಾಡಿ. ಖತಮ್, ಬಾಯ್ ಬಾಯ್. ಆ ಗಾಡಿ ನಾನೇ ತಗೋಬತ್ತೀನಿ. ಇದಕ್ಕೆ ಹೇಳೋದು, ಫ್ರೆಂಡ್ಸ್ ಕರೆದಾಗ ಬರಲ್ಲ ಅನ್ಬಾರ್ದು ಅಂತ. ನೋಡಿ, ಎಲ್ಲರೂ ಈ ಥರ ಸಡನ್ನಾಗಿ ಆಫ್ ರೋಡಿಂಗ್ ಬಂತು ಅಂತಂದರೆ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅವಿ 110cc ಗಾಡಿಗಳಿಗೆಲ್ಲ ಜೈ 110cc ಗಾಡಿ ಕ್ಲಬ್ಬು ಕ್ರಿಯೇಟ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವರೇನೋ ಗಾಡಿ ಹಚ್ಚಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಂದರೆ ಏನು ಮಾಡ್ತಾರೆ ನೋಡಿ, ಇಲ್ಲಿ ಇಬ್ಬರು ತೋಟಕ್ಕೆ ನೀರು ಬಿಡ್ತಾವ್ರೆ. NS ನೋಡಿ ಟೈರ್ಡ್ ಆಗ್ಬಿಡೈತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಆ್ಯಂಡ್ ಇಲ್ಲಿ ನೋಡಿ, ನಮ್ಮಬ್ಬಾರಿ ಫೈನಲಿ ಮೇಲತ್ತಿ ಇಲ್ಲಿ ನಿಂತಿದ್ದಾಳೆ. ಆ್ಯಂಡ್ ಇದು ನಾವು ಕ್ಯಾಂಪಿಂಗ್ ಮಾಡ್ತಾ ಇರುವಂಥ ಜಾಗ. ಸಂಜೆ ಆಗಿದೆ, ಕತ್ಲಾಗಿದೆ, ಲೈಟ್ ಸೋರ್ಸ್ ಸ್ವಲ್ಪ ಕಮ್ಮಿ ಇದೆ. ಕಂಪ್ಲೀಟ್ ಕ್ಯಾಂಪಿಂಗ್ ಸೈಟ್ ಟೂರ್ನ ನಾನು ನಿಮಗೆ ಬೆಳಗ್ಗೆ ಮಾಡಿಸ್ತೀನಿ. ಟ್ರಾವೆಲ್ ಮಾಡಬೇಕು ಅಂತಂದರೆ ದೊಡ್ಡ ಗಾಡಿನೇ ಇರಬೇಕು. 200cc 250cc 300cc ಗಾಡಿನೇ ಮಡಗಿರ್ಬೇಕಂತೇನಿಲ್ಲ. ಹೆಂಗೆ ಬಂತು ನಮ್ಮ ಅಂಬಾರಿ 110cc. ಕ್ಯಾಂಪಿಂಗ್ ಬಂದು ಕಕ್ಕಬೆ ಕ್ಯಾಂಪಿಂಗ್ ಅಂತ ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಈ ಕ್ಯಾಂಪಿಂಗ್ ಸೈಟ್ ನೀವು ಹುಡುಕಿದ್ರೆ ಯೂಟ್ಯೂಬಲ್ಲಿ ನಿಮಗೆ ದರ್ಶನ್ ಸರ್ ಅವ್ರದ್ದು ಕೂಡ ಒಂದು ವಿಡಿಯೋ ಸಿಗುತ್ತೆ.
ಮೇ ಬಿ 1 year ಬ್ಯಾಕ್ ಆರ್ 1.5 year ಬ್ಯಾಕ್ ಬಂದು ಇಲ್ಲೇ ಸ್ಟೇ ಆಗಿ ಕ್ಯಾಂಪ್ ಎಲ್ಲ ಮಾಡಿದರು. ಸೊ ಯೂಟ್ಯೂಬಲ್ಲಿ ಅದ್ರದ್ದು ಕೂಡ ವೀಡಿಯೋ ಇದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಕ್ಯಾಂಪಿಂಗ್ ಸೈಟ್ ಅಂತೂ ಸೈಕಾಗಿದೆ. ಹೇಳೋದೇನು ಡೈರೆಕ್ಟ್ ನಿಮಗೆ ತೋರಿಸ್ತೀನಿ, ಲೆಟ್ಸ್ ಗೋ. ಸೊ ಗೈಸ್, ವೆಲ್ಕಮ್ ಟು ಕಕ್ಕಬೆ ಕ್ಯಾಂಪಿಂಗ್, ವಿರಾಜಪೇಟೆ. ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ಸೆಕೆಂಡ್ ಡೇ ಇದು, ಈಗ ಎದ್ದಿರೋದು ಜಸ್ಟ್. ನಿನ್ನೆ ಬಂದಾಗ ಈವ್ನಿಂಗ್ ಆಗಿತ್ತು, ಸೊ ಫುಟೇಜ್ ಕ್ಯಾಪ್ಚರ್ ಮಾಡೋಕ್ಕೆ ಲೈಟ್ ಸೋರ್ಸ್ ಅಷ್ಟು ಇರಲಿಲ್ಲ. ಸೊ ಅದಕ್ಕೋಸ್ಕರ ಅಷ್ಟು ಕ್ಯಾಪ್ಚರ್ ಮಾಡ್ಲಿಕ್ಕಾಗಲಿಲ್ಲ, ನಿಮಗೆ ನೈಟು ವ್ಯೂ ಎಲ್ಲ ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ಗೆ ಕಾಲೋ ಕೈಯೋ ಏನೋ ಇಟ್ಟಿದ್ದೀವಿ ಒಟ್ಟಿನಲ್ಲಿ. ಎಲ್ಲರಿಗೂ ಕೂಡ 2024 ಸಕ್ಸಸ್ಫುಲ್ ಆಗಿರಲಿ ಆ್ಯಂಡ್ ಸಕ್ಸಸ್ ತರಲಿ ಲೈಫಲ್ಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನೋಡಿ, ಈ ಜಾಗಕ್ಕೆ ಹತ್ತಿರೋ ಏಕೈಕ ಗಾಡಿ ಅಂತಂದರೆ ನಮ್ಮ ಟ್ವಿಸ್ಟರು, CB ಟ್ವಿಸ್ಟರ್ 110. ಇಲ್ಲಿರೋರದೇ CT 100 ಕೂಡ ಇದೆ. CT 100 ಹತ್ತಿದೆ, ನಮ್ಮ 110cc ಹತ್ತಿದೆ. ಬಟ್ ಬೇರೆ ಯಾವುದೇ ಗಾಡಿ ಕೂಡ ಹತ್ತಿಲ್ಲ. ಆ್ಯಂಡ್ ಸುತ್ತಮುತ್ತ ಹೆಂಗಿದೆ ಲೊಕೇಶನ್ ಅಂತಂದರೆ ಕಂಪ್ಲೀಟು ಕಾಫಿ ಪ್ಲಾಂಟೇಶನ್ ಆಗಿದೆ. ಕಾಫಿ ಕೆಲವೊಂದು ಹಣ್ಣಾಗಿರೋವು, ಕೆಲವೊಂದು ಇನ್ನೂ ಕಾಯಿ ಇರೋವು, ಬ್ಲ್ಯಾಕ್ ಪೆಪ್ಪರ್ಸು ಬೆಳೆದಿದ್ದಾರೆ. ಫುಲ್ ಕಂಪ್ಲೀಟ್ ಮರದ ಮೇಲ್ಗಡೆ ಬಳ್ಳಿ ಥರ ಹೋಗುತ್ತಿದ್ದು. ಯೂಶಲಿ ಕೂರ್ಗಲ್ಲಿ ನೀವು ನೋಡ್ತೀರಾ, ಸೊ ಅದು ಸೇಮ್ ಅದೇ ಥರದ ಪ್ಲಾಂಟೇಷನ್ಸ್ಗಳಿದ್ದಾವೆ. ನಮಗೆ ಗೊತ್ತಿರಲಿಲ್ಲ ದಟ್ ಇವ್ರ ಕಡೆಯಿಂದನೇ ಜೀಪ್ ಫೆಸಿಲಿಟಿ ಕೂಡ ಇದೆ. ಕೆಳಗಡೆಯಿಂದ ಇವರೇ ಜೀಪಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ಮೇ ಬಿ ನಾವು ಅದನ್ನೇ ಮಾಡ್ತಿದ್ದೋ. ನೋಡಿ, ಇದೇ ಜೀಪು. ಸೊ ಆಫ್ ರೋಡಿಂಗು ನೀವು ಬೈಕ್ ಆಗೋಲ್ಲ, ಕೆಳಗಡೆ ಯಾರ್ದಾರು ಮನೇಲಿ ಹಾಕ್ಬಿಟ್ಟು. ಆ್ಯಂಡ್ ಎಲ್ಲರೂ ಕೂಡ ಫ್ರೆಂಡ್ಲಿ ಇದ್ದಾರೆ. ಸೊ ಅವರು ಕೂಡ ಏನು ಒಂದು ಪ್ರಶ್ನೆ ಕೇಳಲಿಲ್ಲ, ಹಾಕ್ಬಿಟ್ಟು ಹೋಗಿ ಗಾಡಿನ, ಏನು ಪರವಾಗಿಲ್ಲ ಅಂತ ಹೇಳಿದರು. ಅಲ್ಲಿ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಬಂದು. ಆ್ಯಂಡ್ ಟ್ರೆಕ್ಕಿಂಗ್ ಹೆವಿ ಕಷ್ಟ ಇದೆ. ಸೊ ಆದಷ್ಟು ಜೀಪ್ನ ಹೈರ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಪ್ಯಾಕೇಜ್ ಬಂದು ಇವ್ರದ್ದು 1500 1600 ಸಮಥಿಂಗ್ ಇದೆ. ಸೊ ಪ್ಯಾಕೇಜಲ್ಲಿ ಬಂದರೆ ವರ್ತು ಅಂತ ಹೇಳ್ತೀನಿ. ಯಾಕಂದರೆ ನೈಟ್ ಫುಡ್ಡು, ಮಾರ್ನಿಂಗು ಕಂಪ್ಲೀಟು ನಿಮ್ಗೇನಿದೆ ನಾಷ್ಟ, ಕಾಫಿ ಆಗಿರ್ಬೋದು. ಆ್ಯಂಡ್ ನೈಟ್ ನಿಮಗೆ ಡ್ರಿಂಕ್ಸ್ ಜೊತೆ ಏನಾದ್ರು ಸೈಡ್ಸ್ ಬೇಕು ಅಂದರೆ ಸೌತೆಕಾಯಿ ಈ ಥರದ್ದು ಅವರೇ ಕೊಡ್ತಾರೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ನೀವು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ 1500 ಕೊಟ್ಟು ಬರ್ಬೋದು ಹೊರತು. ಬೆಂಗಳೂರಿಂದ ಇಬ್ಬರು ಪರಿಚಯ ಆಗಿದ್ದಾರೆ ನಮಗೆ, ನೋಡಿ ಇವರೇ. ಸೊ ಎಕ್ಸಾಕ್ಟಾಗಿ ಇವ್ರಿಗೆ ಅಷ್ಟು ಪರಿಚಯ ಮಾಡ್ಕೊಂಡಿಲ್ಲ ನಾವು, ಯಾಕಂದರೆ ನಿನ್ನೆ ಫುಲ್ಲು ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿದ್ದ ನಾವು. ಬ್ರೋ, ನಿಮ್ಮ ಹೆಸರು ಬ್ರೋ? ರಕ್ಷಿತ್ ಬ್ರೋ. ಬ್ರೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಅಂದರೆ ಫಸ್ಟ್ ಟೈಮ್ಗೂ ಇವಾಗಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಸೇಮ್ ಅದೇ ಏನೂ ಇಲ್ಲ ಬ್ರೋ, ಸೇಮ್ ಫೀಲ್. ಅಂದರೆ ಇವರು ಲಾಸ್ಟ್ ಟೈಮ್ ಮಾನ್ಸೂನ್ ಟೈಮಲ್ಲಿ ಏನೋ ಬಂದಿದ್ರಂತೆ. ಸೊ ಮಾನ್ಸೂನ್ ಟೈಮಲ್ಲಿ ಇನ್ನೂ ನಂದಿ ಹಿಲ್ಸ್ ಥರ ಫೀಲ್ ಇರುತ್ತಂತೆ. ಇಲ್ಲಿ ಫುಲ್ ಕಂಪ್ಲೀಟು ಕ್ಲೌಡ್ಸ್ ಕವರ್ ಇರುತ್ತೆ ಕೆಳಗಡೆನೆ. ಸೊ ಅದು ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ. ಆದರೆ ಮಾನ್ಸೂನ್ ಟೈಮಲ್ಲಿ ಟೈಮು ಬೇರೆ ಎಲ್ಲೂ ಹೋಗಿಲ್ಲ ಅಂತಂದರೆ ಸೋಲೋ ರೈಡು ಬರೋಣ ಇಲ್ಲಿಗೆ ಇನ್ನೊಂದು ರೌಂಡು ಬಂದು ಕಂಪ್ಲೀಟ್ ಆ ಸೀಸನ್ನು ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ. ವ್ಯೂ ನೋಡೋಕ್ಕೋಸ್ಕರ ಅಂತ ಎರಡೆರಡು ಒಂದು ಮರದಲ್ಲಿ ಆ್ಯಂಡ್ ಆ ಕಡೆ ಒಂದು ಟೇಬಲ್ ಥರ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ನೀವು ವ್ಯೂನು ಕೂಡ ಎಂಜಾಯ್ ಮಾಡ್ಬೋದು ಮುಂದೆ. ಆದರೆ ಬೇರೆ ಬೇರೆ ಹಿಲ್ ಸ್ಟೇಷನ್ಸ್ ಥರ ಕಾಣುತ್ತೆ. ಆ್ಯಂಡ್ ಫಾಗ್ ಕವರ್ಡ್ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಫೋಟೋ ಶೂಟು, ವೀಡಿಯೋ ಶೂಟ್ ಎಲ್ಲ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ವ್ಯೂ ಇದೆ ಫ್ರಂಟಲ್ಲಿ. ಕ್ಯಾಂಪ್ ಫೈರು ಇಲ್ಲಿ ಒಂದು ಮಾಡಿಕೊಟ್ಟಿದ್ರು. ಮೇಯ್ನ್ ಅಂದರೆ ಸ್ವಲ್ಪ ದೊಡ್ಡದಾಗಿದ್ದು ಕ್ಯಾಂಪ್ ಫೈರ್ ಇದು. ಆ್ಯಂಡ್ ಇಲ್ಲಿ ಕೆಲವರು ನಾರ್ತಿಂದ ಬಂದವ್ರಿಗೆ ಅವ್ರಿಗೊಂದು ಕ್ಯಾಂಪ್ ಫೈರ್ ಮಾಡಿಕೊಟ್ಟಿದ್ರು. ನಾನ್ ವೆಜ್ ಏನೋ ತೊಗೊಬಂದಿದ್ದೀರಾ, ನಿಮ್ಗೆ ಏನಾದ್ರು ಗ್ರಿಲ್ ಥರ ಬೇಕು ಅಂತಂದರೆ ಅವ್ರದ್ದೇ ಗ್ರಿಲ್ ಇದೆ. ಅವರೇ ಬೇಕಾದ್ರೆ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ ಗ್ರಿಲ್ ಇಟ್ಟು ಕಂಪ್ಲೀಟ್ ತಂದೂರು ಥರ ಏನಿದೆ ಆ ಥರ ನಿಮಗೆ ಮಾಡಿಕೊಡ್ತಾರೆ ನಾನ್ ವೆಜ್ನ. ಅದು ಬಿಟ್ಟರೆ ಫುಡ್ಡು 2 ಚಪಾತಿ, ಆಲೂಗಡ್ಡೆ ಪಲ್ಯ, ಸೊ ಇಂಥವು ಕಾಮನ್ ಇತ್ತು. ಅದ್ರ ಜೊತೆಗೆ ನಾನ್ ವೆಜ್ ಒಂದು ಚಿಕನ್ ಇತ್ತು. ಟೇಸ್ಟ್ ಓಕೆ ಅಂತ ಹೇಳ್ಬೋದು. ಇಲ್ಲ ಇನ್ನೊಂದು ಆಪ್ಷನ್ ಏನಪ್ಪ, ನೀವು ಹೊರಗಡೆ ತೊಗೊಬಂದು ಇಲ್ಲಿ ಬಿಸಿ ಮಾಡ್ಕೊತೀನಿ ಅಂದರೆ ಅದು ಮಾಡ್ಕೋಬೋದು. ಅದು ಕೂಡ ಇಲ್ಲಿ ಆಪ್ಷನ್ ಇದೆ ನಿಮಗೆ. ನಾವು ಒಂದಷ್ಟು ಫುಡ್ ತೊಗೊಬಂದು ಹೊರಗಡೆಯಿಂದನೇ, ಅದು ಬಿಟ್ಟು ಇಲ್ಲಿ ಫುಡ್ಡು ಎಕ್ಸ್ಟ್ರಾ ಏನೋ ಪೇ ಮಾಡಬೇಕಂತೆ. ಸೊ ಅದು ಕಂಪ್ಲೀಟ್ ಕಾಸ್ಟಿಂಗ್ ಏನಾಗಿದೆ, ಏನು ಎತ್ತ ಅಂತ ಎಲ್ಲ ಡಿಸ್ಕ್ರಿಪ್ಷನ್ನು, ಇಲ್ಲ ಅಂತಂದರೆ ವೀಡಿಯೋ ಎಂಡಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಎಷ್ಟು ಕಾಸ್ಟಿಂಗ್ ಆಗಿದೆ ಅಂತ. ಕಂಪ್ಲೀಟ್ ಮೈಸೂರಿಂದ ಜರ್ನಿ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ಬಂದು ಸ್ಟೇ ಆಗಿ ರಿಟರ್ನ್ ಹೋಗ್ತಾ ಇರೋದು ಕಂಪ್ಲೀಟ್ ಎಷ್ಟು ಕಾಸ್ಟ್ ಆಗಿದೆ ಅಂತ ಎಲ್ಲ ಕಂಪ್ಲೀಟ್ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ನಾವು ಉಳ್ಕೊಂಡಿದ್ದಂತಹ ಟೆಂಟು ಇವುಗಳು 3. ಇದು ಸಿಂಗಲ್ ಟೆಂಟು. ಸೊ ನಮ್ಮ ಫ್ರೆಂಡ್ ಒಬ್ಬ ಉಳ್ಕೊಂಡಿದ್ದ. ಆ್ಯಂಡ್ ಇದು ಡಬಲ್ ಟೆಂಟು, ನಾನು ಮತ್ತು ಇನ್ನೊಬ್ಬ ಫ್ರೆಂಡು ಉಳ್ಕೊಂಡಿದ್ದ ಇದರಲ್ಲಿ. ಆ್ಯಂಡ್ ಎಲ್ಲ ಹಂಗೆ ಬಿದ್ದಿದೆ. ಆ್ಯಂಡ್ ಇವರು ಅವರಾಗೆ ಅವ್ರ ಟೆಂಟ್ ತೊಗೊಬಂದು ಹಾಕೊಂಡಿರೋದು ಬೆಂಗಳೂರವರು. ವಾಶ್ರೂಮ್ ಫೆಸಿಲಿಟಿ 2 ವಾಶ್ರೂಮ್ಸ್ ಮಾಡಿಸಿದ್ದಾರೆ. ಆ್ಯಂಡ್ ನೀರು, ಕುಡಿಯೋ ನೀರು ಕೂಡ
ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಟೆಂಟ್ ಸ್ಟೇ ಮತ್ತು ಒಂದು ಹಳ್ಳಿ ಮನೆ ಥರ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಪವರ್ ಬ್ಯಾಂಕ್ ತರಲೇಬೇಕಾಗತ್ತೆ ನೀವು, ಯಾಕಂತಂದರೆ ಇಲ್ಲಿ ಯಾವುದೇ ಕೂಡ ಪವರ್ ಸೋರ್ಸ್ ಇಲ್ಲ, ಚಾರ್ಜ್ ಹಾಕೊಳ್ಳೋಕ್ಕೋಸ್ಕರ ಯಾವುದೇ ಸಾಕೆಟು ಇಲ್ಲ ಇಲ್ಲಿ. ತೊಗೊಂಡ್ರೆ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಅಷ್ಟೇ ಎಲ್ಲ. ಥ್ಯಾಂಕ್ ಯು. ಬಾಯ್. ಹತ್ತಿಸ್ಬೇಕಾದ್ರೆ ಹೆಂಗೋ ಮಾಡಿ ಹತ್ತಿಸ್ಬಿಟ್ಟು ಈಗ ಇಳಿಬೇಕಾರೆ ಹೆವಿ ಪ್ರಾಬ್ಲಮ್ ಗೊತ್ತಾಯ್ತೈತೆ. 2 hours later. ಇಂಡಿವಿಜುವಲ್ ಆಗಿ ಹೋದರೂ ಕೂಡ ಅಥವಾ ನೀವು ಪ್ಯಾಕೇಜಲ್ಲಿ ಹೋದರೂ ಕೂಡ 1500 ಅಥವಾ 1600 ಓವರ್ ಆಲ್ ಪ್ಯಾಕೇಜ್ ಅಂತ ಇಟ್ಕೊಳ್ಳಿ. ನೀವು ಆ ಕ್ಯಾಂಪಿಂಗ್ ಸೈಟ್ಗೆ ಹೋಗೋದು, ಅದ್ರ ಮೇಲೆ ಫ್ಯೂಲ್ ಚಾರ್ಜು, ಹೊರಗಡೆ ನೀವು ಆನ್ ದ ಡ್ರೈವ್ ತಿನ್ನೋಕ್ಕೆ ಕುಡಿಯೋಕ್ಕೆ ಅಂದ್ಕೊಂಡು ಒಂದು 500 ಇಟ್ಕೊಳ್ಳಿ. ಹತ್ರ ಒಂದು 2100 ಕಂಪ್ಲೀಟ್ ಮುಗಿಯುತ್ತೆ ಇದು. ಬಟ್ ಬೆಂಗಳೂರಿಂದ ಬರೋರಿಗೆ ದೂರದಿಂದ ಬರೋರಿಗೆಲ್ಲ ಸ್ವಲ್ಪ ಬಜೆಟ್ ಎಕ್ಸ್ಟೆಂಡ್ ಆಗುತ್ತೆ. ಈ ವರ್ಷ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಗುಡ್ ಬಾಯ್, ಸಿ ಯು, ಬಾಯ್ ಬಾಯ್. ಬ್ರೋ ಹ್ಯಾಪಿ ನ್ಯೂ ಇಯರ್.